ನಮಸ್ಕಾರ, ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ ಸೆವೆನ್ ಮಹೇಶ್ ಯೂಟ್ಯೂಬ್ ಚಾನಲ್. ನನ್ನ ಬಳಿ ಒಂದು ಡಾಟಾ ಕೇಬಲ್ ಇತ್ತು, ಅದು ಕೆಟ್ಟೋಯ್ತು, ರಿಪೇರಿ ಆಯಿತು. ಸೊ ಹಾಗಾಗಿ ನಾನು ಹೊಸದಾಗಿ ಒಂದು ಡಾಟಾ ಕೇಬಲ್ನ ತಗೊಂಡಿದ್ದೀನಿ. ಡಾಟಾ ಕೇಬಲ್ ಅದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಡಾಟಾ ಇನ್ಫಾರ್ಮೇಷನ್ಗಳನ್ನು ಕಂಪ್ಯೂಟರ್ಗೆ ಅಥವಾ ಯಾವುದೋ ಒಂದು ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಡಾಟಾ ಕೇಬಲ್ ಬೇಕಾಗುತ್ತೆ. ಚಿಪ್ ಆಮೇಲೆ ಮೆಮೊರಿ ಕಾರ್ಡ್ ಈ ಥರ ಒಂದು ಹಲವಾರು ರೀತಿಯ ಬಳಸ್ಕೊಂಡು ಮಾಡ್ಬೋದು. ಪ್ರತಿದಿನ ಪದೇ ಪದೇ ಈ ರೀತಿ ಚಿಪ್ ತೆಗೆಯೋದು ಹಾಕೋದು ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಪದೇ ವೈರಸ್ ಪ್ರಾಬ್ಲಮ್ ಇರ್ಬೋದು ಮೆಮೊರಿ ಕಾರ್ಡಿಗೆ. ಸೊ ಹಾಗಾಗಿ ಮೊಬೈಲಲ್ಲಿ ಡಾಟಾ ಕೇಬಲ್ ಕೇಬಲ್ ಏನಪ್ಪ ಅಂದರೆ ಈಜಿಯಾಗಿ ಇದು ಮೆಮೊರಿ ಕಾರ್ಡ್ ರಿಮೂವ್ ಮಾಡ್ದೇ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅದರಿಂದ ಇದಕ್ಕೆ ಕಂಪ್ಯೂಟರಿಂದ ಮೊಬೈಲಿಂದ ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಹಾಗಾಗಿ USB ಡಾಟಾ ಕೇಬಲ್ ನಾನು ಪರ್ಚೇಸ್ ಮಾಡಿದೆ. ಯಾವ ಕಂಪನಿದು, ಬೆಲೆ ಎಷ್ಟು, ಅದ್ರ ಪ್ರೈಸ್ ಎಷ್ಟು, ಅದರ ಒಂದು ವಿಶೇಷತೆ ಏನು, ಅದರದ್ದು ಒಂದು ಕಾರ್ಯನಿರ್ವಹಣೆ ಬಗ್ಗೆ ಒಂದು ಸಂಪೂರ್ಣ ವಿವರಣೆ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುನ್ನೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ, ಆಲ್ ಅಂತ ನೋಡಿ ವಿಷಯ ಬರ್ತಾಯಿದೆ. ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊಬೈಲಿಗೆ, ನಿಮ್ಮ ಕಂಪ್ಯೂಟರ್ಗೆ ನೇರ ಒಂದು ವಿಷಯ ಬರ್ತಾ. 3 ತಿಂಗಳು ವಾರಂಟಿ ಕೊಟ್ಟಿದ್ದಾನೆ. ನಾನು ಇಲ್ಲಿ ಆಫ್ಲೈನಲ್ಲೇ ತೊಗೊಂಡಿದ್ದು, ಶಾಪಲ್ಲಿ ಮೊಬೈಲ್ ಶಾಪಲ್ಲೇ ತೊಗೊಂಡಿದ್ದು. ಸೊ ಮೈಕ್ರೋ USB ಕೇಬಲ್ ಅಂತೇಳಿ ಬಂದಿದೆ, ವಿತ್ ಬೂಸ್ಟೆಡ್ ಸ್ಪೀಡು ಚಾರ್ಜಿಂಗ್ ಕನೆಕ್ಟ್ ಆಗುತ್ತೆ ಅಂತ ಹೇಳುತ್ತೆ. ಫಾಸ್ಟ್ ಡಾಟಾ ಟ್ರಾನ್ಸ್ಫರು, ಫಾಸ್ಟಾಗಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡೋಣ, ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಮೊದಲನೇದಾಗಿ ಇದೊಂದು ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಎ ಟ್ರೀ ಟು ರಿವ್ಯೂವರ್ಸ್ ಆನ್ಲೈನ್ ಅಂತ ಆನ್ಲೈನ್ ರಿವ್ಯೂ ಮಾಡೋಕ್ಕೆ ಅಂತ ತೋರಿಸಿದ್ದಾರೆ. ಸ್ಕ್ಯಾನ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಫೋನ್ ನಂಬರ್ ಕೊಟ್ಟಿದ್ದಾರೆ. ಬಟ್ ಇದು ಇಂಡಿಯಾದಲ್ಲಿ ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ಸ್ಟಾರ್ ಕೊಡ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂಥರ ಕಾರ್ಡ್ ಕೊಟ್ಟಿದ್ದಾರೆ. ಇದು ಬದಿಗಿರಿ ಫ್ರೆಂಡ್ಸ್, ಮತ್ತೇನೂ ಇಲ್ಲ ಇದರಲ್ಲಿ, ಖಾಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಒಂದು ಕೇಬಲ್. ಇದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂಬ್ರಾಣೆ ಅಂತೇಳಿ ಫ್ರೆಂಡ್ಸ್. ಇಲ್ಲಿ ಕೆಲವೊಬ್ಬರು ಇದು ಇರ್ತೈತಿ, ರೌಂಡ್ ಇರ್ತೈತಿ. ಅದು ಯಾವಾಗಾದ್ರೂ ಮೊಬೈಲ್ ಚಾರ್ಜ್ ಇಟ್ಟಾಗಿರ್ತಾ ಇದ್ದಾಗ ಈ ಥರ ಹಿಂಗೆ ಆಗಿಬಿಡುತ್ತೆ, ಬೆಂಡ್ ಆಗಿಬಿಡ್ತೈತಿ. ಸೊ ಇದು ಬೆಂಡ್ ಆಗೋ ಮೂಮೆಂಟೇ ಇಲ್ಲ. ಸೊ ಸಾಫ್ಟಾಗಿ ತುಂಬ ಬೆಂಡ್ ಮಾಡ್ಬೋದು ಇದನ್ನ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು, ಇಷ್ಟು ಬಂದಿದೆ, ಇಷ್ಟು 1 ಮೀಟರು ಉದ್ದ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಒಂದು ಗ್ರಿಪ್ಪಿಂಗ್ ಆಗಿದೆ, ಒಂಥರ ನೋಡೋಕ್ಕೆ ಸ್ಟೈಲಿಶ್ ಆಗಿದೆ. ಓಕೆ ಗೈಸ್, ಬನ್ನಿ ಇದು ಟ್ರಾನ್ಸ್ಫರ್ ಆಗುತ್ತೋ ಇಲ್ಲ ನೋಡೋಣ. ಗೈಸ್, ನಾನು ಇದನ್ನ ಈಗ ಮೆಮೊರಿ ಕಾರ್ಡ್ MI ರೆಡ್ಮಿ 6A ಅಂತ ಇಷ್ಟೊಂದು ಮೊಬೈಲ್ ಇದೆ ನಂದು. ಈ ಮೊಬೈಲಿಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಈಗ ಕಂಪ್ಯೂಟರ್ ಕನೆಕ್ಷನ್ ಮಾಡ್ತೀನಿ. ಫ್ರೆಂಡ್ಸ್, ಕನೆಕ್ಷನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ಒಂಥರ ಮುಂದಿದೆ. ಇಲ್ಲಿ ನೋಡಿ USB ಚಾರ್ಜಿಂಗ್ ಡಿವೈಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ದಿಸ್ ಡಿವೈಸ್ ಚಾರ್ಜಿಂಗ್ ಆಗ್ತಾಯಿದೆ. ಟ್ರಾನ್ಸ್ಫರ್ ಫೈಲ್ಸ್ ಅಂತಂದರೆ ಮೆಮೊರಿ ಕಾರ್ಡ್ಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಟ್ರಾನ್ಸ್ಫರ್ ಫೋಟೋಸು PTP ಅಂತಂದರೆ ಬರೀ ಫೋಟೋಸ್ ಮಾತ್ರ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ವಿಡಿಯೋ ಆಡಿಯೋ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಟ್ರಾನ್ಸ್ಫರ್ ಫೈಲ್ಸ್ ಅಂತ ಇದೆ, ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನ ಕ್ಲಿಕ್ ಮಾಡ್ಕೊತೀನಿ. ಸೊ ಕನೆಕ್ಟ್ ಆಗಿದೆ. ಕಂಪ್ಯೂಟರ್ ಸ್ಕ್ರೀನಿಗೆ ಬರ್ತೀನಿ ಈಗ. ನೋಡಿ ಫ್ರೆಂಡ್ಸ್, ರೆಡ್ಮಿ 6A ಕನೆಕ್ಟ್ ಆಗಿದೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲೇ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಯಿತು. ಮೊಬೈಲ್ ಇರ್ತಕ್ಕಂಥದ್ದು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಆಯಿತು. ಓಕೆ ಗೈಸ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.